ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. KMFನ ಚುನಾವಣೆ ಮಾರ್ಚ್ 6ನೇ ತಾರೀಕು ಅಂತೇಳಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನಾವೆಲ್ಲ ಡೆಲಿಗೇಟ್ಸು ಚರ್ಚೆ ಮಾಡ್ತಾ ಇದ್ದೇವೆ. ಚರ್ಚೆ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಸೂಕ್ತವಾಗಿ ಇರ್ತೇವೆ. ಈಗ ನಾನು ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಈ ಒಂದು ಒಕ್ಕೂಟದಿಂದ ಡೆಲಿಗೇಟಾಗಿ ಹೋಗಿದ್ದೇನೆ. ಈಗಾಗಲೇ KMFನಲ್ಲಿ ಕೂಡ ಒಂದು ಸಾಮಾನ್ಯ ಸಭೆಯನ್ನು ಮಾಡಿದ್ದಾರೆ. ಸೊ ಡೈರೆಕ್ಟರ್ಸ್ ಒಪಿನಿಯನ್ ಇದೆಲ್ಲ ಡೈರೆಕ್ಟರ್ಸ್ ಒಪಿನಿಯನ್ ಬೇಕಾಗ್ತದೆ. ಅದು ಕೆಲವಿಷ್ಟು ಅಧಿಕಾರಿಗಳು ಮತದಾನ ಮಾಡ್ತಕ್ಕಂಥ ಅವಕಾಶ ಇದರಲ್ಲಿದೆ. ಡೈರೆಕ್ಟರ್ ಜೊತೆ ಮಾತಾಡಿ ಚರ್ಚೆ ಮಾಡ್ತೇನೆ. ಈಗ DK ಸುರೇಶ್ ಅವರು ಇನ್ನೊಂದು ಕಡೆ ಆಸ್ಪಿರೆಂಟ್ ಇದ್ದಾರೆ ಸರ್, ಆಕಾಂಕ್ಷಿ ಇದ್ದಾರೆ. DK ಶಿವಕುಮಾರ್ ಏನು ತಮಗೆ ಫೋನ್ ಮಾಡಿದ್ರೆ ಅಥವಾ ಮಾತಾಡಿದ್ರೆ? ಇಲ್ಲ ಏನು ಮಾತಾಡಿಲ್ಲ, ಚರ್ಚೆ ಮಾಡಿಲ್ಲ. ಇನ್ನು ಸಮಯ ಹತ್ರ ಬಂದಾಗ ಅವೆಲ್ಲ ನಡೀತದೆ. ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷ ಯಾವ ಬಣ ಇಲ್ಲ, ಎಲ್ಲ ಒಗ್ಗಟ್ಟಿನಿಂದ ಇದ್ದಾವೆ. ಯಾವ ಬಣ ಇಲ್ಲ. ಬಣ ಕೇವಲ ಮಾಧ್ಯಮದವರ ಸೃಷ್ಟಿ. ಲೀಡರ್ಸ್ ಏನು ಹೇಳ್ತಾರೆ, ಡೈರೆಕ್ಟರ್ಸ್ ಡೆಲಿಗೇಟರ್ಸ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ತೀವಿ. ಮೆಂಟಲಿ ಇನ್ನು ಅಲ್ಲ ಮಾತಾಡಿ, ಇನ್ನು ಕೆಲವಿಷ್ಟು ಜನರ ಜೊತೆ ಡೈರೆಕ್ಟರ್ಸ್ ಜೊತೆ ಚರ್ಚೆ ಮಾಡಬೇಕಾಗಿದೆ. ಮಾತಾಡಿ ಅಂತಿಮವಾಗಿ ತೀರ್ಮಾನ ಮಾಡ್ತೇವೆ. ಹತ್ರ ಬಂದಾಗ ಡೆಫಿನೆಟ್ಲಿ ನಿಮ್ಮ ಮಾಧ್ಯಮದವ್ರ ತಾಗೆಲ್ಲ ಭೇಟಿಯಾಗಿ ಅವಕಾಶ ಸಿಕ್ಕ ಮತ್ತು ಯಾರು ಅವಕಾಶ ಸಿಕ್ಕಾಗ ಮಾಡಬೇಕಲ್ಲ. ವರಿಷ್ಠರು ಹೇಳಿದಾಗ, ಪಕ್ಷದ ತೀರ್ಮಾನ ಆದಾಗ ಕಾರ್ಯಕ್ರಮ ಮಾಡಬೇಕು. ಇನ್ನೊಂದು ಕಡೆ ಸರ್, ಮಂತ್ರಿಮಂಡಲದ್ದು ಸ್ವಲ್ಪ ಚರ್ಚೆ ಆಗ್ತಿರ್ತಕ್ಕಂಥದ್ದು ನೋಡೋಣ. ಈಗ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ತಾರೆ. ಇವತ್ತು ಹೇಳಿದ್ರಲ್ಲ, ಈಗ ನಮ್ಮ ಅಶೋಕ್ ಪಟ್ಟಣನವರು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನೋ ಆಗಿರ್ತದೆ. ಸೊ ನಾವು ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಇನ್ನೂ ಒಳ್ಳೆ ಕೆಲಸ ಮಾಡ್ತದೆ. ಒಳ್ಳೆ ಇದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತದೆ. ಓಪ್ ಸಿಟಿಗಳೇ ಬೇಕಲ್ಲ. ಓಪ್ ಸಿಟಿಗಳಾರ್ದಂಗೆ ಹೆಂಗಿರುತ್ತೆ. ಈಗ ಕೊಟ್ಟರೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೆಲಸ ಮಾಡ್ಬೋದು. ಇನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹೆಚ್ಚಿನ ಜನರಿಗೆ ಏನೇ ಸಮಸ್ಯೆಗಳಿದ್ರು ಕೂಡ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಬಜೆಟ್ ನಂತರ ಕ್ಯಾಬಿನೆಟ್